ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಿ ಆರಿ ಅವ್ರ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಾರದಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿಯಾಗಿ ನಾವು ಬೇಸಿಕ್ ಸ್ಟಿಚ್ಚನ್ನ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಎಷ್ಟು ಎಳೆ ಬೇಕು, ಯಾವ ರೀತಿಯಾಗಿ ಇದನ್ನು ರಟ್ ಪೀಸಲ್ಲಿ ಈ ಥರ ದಾರನ ಸುತ್ಕೊಳ್ಳೋಕ್ಕೆ ನೀವು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸಿದ್ದೆ ನಿಮಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಹಿಂದಿನ ವಿಡಿಯೋದಲ್ಲಿ ನೋಡಿ ಜರಿ ಥ್ರೆಡ್ಡಲ್ಲಿ ನಾವು ಬೇಸಿಕ್ ಸ್ಟಿಚ್ನ ಹಾಕೋದು ಹೇಳ್ಕೊಟ್ಟಿದ್ದೆ. ಸೇಮ್ ಮೆಥಡ್ ಇದು ಕೂಡ ಸೇಮ್ ಮೆಥಡ್. 2 ಎಳೆ ತೊಗೊಂಡು 2 ಎಳೆಯಲ್ಲಿ ನೋಡಿ ಇದೇ ಥರ 2 ಎಳೆನೂ ಕೂಡ ನಾವು ಇವಾಗ ಈ ಥರ ಇದು ಸೇಮ್ ಅದೇ ನೀಡಲು 14 ನಂಬರ್ ನೀಡಲಲ್ಲಿ ನೋಡಿ 2 ಎಳೆ ಥ್ರೆಡ್ನ ಮೇಲ್ಗಡೆ ಎತ್ಕೊಂಡು ನಾವು ಇಲ್ಲಿವರೆಗೂ ಜರಿ ಥ್ರೆಡ್ 1 ಎಳೆ ಹಾಕ್ಕೊಂಡಿದ್ವಿ. ಇವಾಗ ಈ ಸಿಲ್ಕ್ ಥ್ರೆಡ್ ಮಾತ್ರ 2 ಎಳೆ ತೊಗೋಬೇಕು. 2 ಎಳೆ ಥ್ರೆಡ್ಡಲ್ಲಿ ಯಾವ ರೀತಿಯಾಗಿ ಬೇಸಿಕ್ ಸ್ಟಿಚ್ಚನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಸ್ವಲ್ಪ 2 ಎಳೆ ಇರುತ್ತಲ್ಲ, ಹಾಗಾಗಿ ನಿಧಾನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಎಳೆ ತೆಗಿತಾ ಇರ್ತಿದೆ, ಬಟ್ ಒಂದೊಂದು ಎಳೆನ ತೆಗಿಯೋದು ಬೇಡ. 2 ಎಳೆನೂ ನೀವು ಆರಾಮಾಗಿ 2 ದಿನ ಆದರೂ ಚಿಂತೆ ಇಲ್ಲ, 3 ದಿನ ಆದರೂ ಚಿಂತೆ ಇಲ್ಲ. ನೀವು ಆರಾಮಾಗಿ 2 ಎಳೆನೂ ಒಂದೇ ಟೈಮಿಗೆ ತಗೊಳ್ಳಿ. ಈ ಥರ ನೋಡಿ 2 ಎಳೆನೂ ತೆಗಿತಾ ಇದ್ದೀನಿ ನಾನು. ಚೈನ್ ಸ್ಟಿಚ್ ನಿಮಗೆ ದೊಡ್ಡದು ಚಿಕ್ಕದು ಆಗಬೇಕಂತೇನಿಲ್ಲ. ನೀವು ಸ್ಟಾರ್ಟಿಂಗ್ ಬೇಸಿಕ್ ಬಿಗಿನರ್ಸ್ ಎಲ್ಲ ಹಾಗಾಗಿ ಕಲಿತಾ ಇದ್ದೀರಲ್ಲ, ಒಂದು ದೊಡ್ಡದಾದರೂ ನಡೆಯುತ್ತೆ, ಒಂದು ಚಿಕ್ಕದಾದರೂ ನಡೆಯುತ್ತೆ. ಆಮೇಲೆ ನೀವು ಪ್ರಾಕ್ಟೀಸ್ ಆಗಿ ಕಲಿತ ಮೇಲೆ ನೀವು ಒಂದೇ ಲೆವೆಲ್ ಸ್ಟಿಚ್ಚನ್ನ ಹಾಕ್ಬೋದು. ಒಂದು ದೊಡ್ಡದು ಒಂದು ಚಿಕ್ಕದು ಆಗಬಾರ್ದು ಪ್ರಾಕ್ಟೀಸ್ ಮಾಡುವಾಗ, ಡಿಸೈನ್ ಹಾಕುವಾಗ. ಇವಾಗ ನಡೆಯುತ್ತೆ. ಇವಾಗ ಏನು ನೀವು ಕಲಿತಾ ಇದ್ದೀರಲ್ಲ, ಹೆಂಗೂ ನೀವು ಕ್ಲಾಸಸ್ನಲ್ಲಿದ್ದೀರಲ್ಲ ಕಲಿಯೋರೆಲ್ಲ, ಸ್ವಲ್ಪ ಈ ಸಿಲ್ಕ್ ಥ್ರೆಡ್ ಏನಾಗುತ್ತೆ ಅಂದರೆ ಸ್ವಲ್ಪ ಗಂಟು ಟೈಪ್ ಆಗುತ್ತೆ, ಎಳೆ ಟೈಪ್ ಬಿಚ್ಚತ್ತೆ. ಸ್ವಲ್ಪ ಎಳೆ ಟೈಪ್ ಬಿಚ್ಚದೆ ಥರ ನೀವು ನೀಟಾಗಿ ಮಾಡ್ಕೊತ ಹೋದರೆ ಎಳೆ ಬಿಚ್ಚೋದಿಲ್ಲ. ನೀವು ಹಂಗೇನಾದರೂ ಎಳೆ ಬಿಸ್ತು ಅಂದರೆ ನೀವು ಅದು ಎಳೆ ಜೊತೆಗೇ ನೀವು ಗಂಟು ಜೊತೆಗೇ ತಗೊಳಕ್ಕೆ ಹೋಗ್ಬಿಡಿ. ಪೂರಾ ಕೆಳಗಡೆ ದಾರಾನ ತಗೊಂಡು ಸ್ವಲ್ಪ ಎಳ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಚೈನ್ನ. ನೋಡಿ ಸೇಮ್ ಮೆಥಡ್ಡು. ಸ್ವಲ್ಪ ದಾರದಲ್ಲಿ ಕಷ್ಟ ಆಗುತ್ತೆ ಒಂದೇ ಸರಿಗೇ. ಈಗ ಜರಿ ಥ್ರೆಡ್ ಸ್ವಲ್ಪ ಹಾರ್ಡ್ ಇರುತ್ತೆ, ಈ ಸಿಲ್ಕ್ ಥ್ರೆಡ್ ಸ್ವಲ್ಪ ಸ್ಮೂತ್ ಬರುತ್ತೆ ಇದು. ಸೊ ಹಾಗಾಗಿ 2 ಎಳೆ ತಗೊಳ್ಳೋದು ಕಷ್ಟ ಆಗೋದು. ಸ್ವಲ್ಪ ಆದಷ್ಟು ಸಿಲ್ಕ್ ಥ್ರೆಡ್ನ ಚೆನ್ನಾಗಿರೋದೇ ತೊಗೊಳ್ಳಿ. ಸೇಮ್ ಏನು ನೀವು ಅದು ಜರಿ ಥ್ರೆಡ್ಡಲ್ಲಿ ಲಾಕ್ ಮಾಡಿದ್ರಲ್ಲ, ಅದೇ ಸೇಮ್ ಲಾಕು. ನಿಮಗೆ ಈ ಥರ ಲಾಕು ನಿಮ್ಗೆ ಕಷ್ಟ ಆಯ್ತಂದರೆ ನಾನು ನಿಮಗೆ 2 ಥರ ಲಾಕು ಹೇಳ್ಕೊಟ್ಟಿದ್ದೀನಿ. 2 ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ಆ ಲಾಕ್ ಕೂಡ ನೀವು ಆ ಮೆಥಡ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ಇವಾಗ ಮೇಲ್ಗಡೆಯಿಂದ ಕೆಳಗಡೆಗೆ, ಇದರಲ್ಲೂ ಕೂಡ ನೀವು ಮೇಲ್ಗಡೆಯಿಂದ ಕೆಳಗಡೆ ಮಾಡಲೇಬೇಕು. ಯಾಕೆ ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗಬೇಕು. ಹಾಗಾಗಿ ನಿಮಗೆ ಗೊತ್ತಾಗತ್ತೆ. ನಾನು ನೆಕ್ಸ್ಟ್ ನಿಮಗೆ ಏನೇನು ಡಿಸೈನ್ಸ್ ತೋರಿಸ್ತೀನಲ್ಲ ಆವಾಗ ನಿಮಗೆ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮೇಲ್ಗಡೆಯಿಂದ ಕೆಳಗಡೆಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಹೇಳಿದ್ದೆ ನಿಮಗೆ, ಮೇಲ್ಗಡೆಯಿಂದ ಕೆಳಗಡೆ ಮಾಡುವಾಗ ಸ್ವಲ್ಪ ನೀವು ಲೂಸ್ ಇಟ್ಕೋಬೇಕು. ಆದಷ್ಟು ದಾರಾನೂ ಲೂಸ್ ಇಟ್ಕೋಬೇಕು. ಯಾಕೆ ಅಂದರೆ ಬಟ್ಟೆ ಸ್ವಲ್ಪ ಬಟ್ಟೆನೂ ಟೈಟ್ ಆಗುತ್ತೆ, ಬ್ಲೌಸ್ಗಳನ್ನು ಟೈಟ್ ಆಗುತ್ತೆ, ವರ್ಕ್ ಡಿಸೈನ್ ಎಲ್ಲ ನಿಮಗೆ ಟೈಟ್ ಅನ್ನೋ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ದಾರಾನು ಕೆಳಗಡೆನೂ ದಾರಾನು ಲೂಸ್ ಇಟ್ಕೊಳ್ರಿ. ನೋಡಿರಿ ಮೇಲ್ಗಡೆ ದಾರಾನು ಸ್ವಲ್ಪ ಲೂಸ್ ಇಟ್ಕೊಂಡೆ ಮಾಡಿ. ನೋಡಿ ಟೈಟ್ ಮಾಡಿದರೆ ಯಾವ ಥರ ಆಗುತ್ತೆ ಅಂದರೆ ಫುಲ್ ಸುಕ್ಕಾಗತ್ತೆ. ಇಲ್ಲಿ ಲೈನ್ ಥರ ಕಾಣಿಸುತ್ತೆ. ನೀವು ಡಿಸೈನ್ ಮಾಡಿದಾಗ ಟೈಟ್ ಮಾಡಿದರೆ ಅಷ್ಟೊಂದು ನೀಟ್ ಅನಿಸೋದಿಲ್ಲ ಡಿಸೈನು. ಸೊ ಹಾಗಾಗಿ ಆದಷ್ಟು ಡಿಸೈನ್ನ ಚೈನ್ ಸ್ಟಿಚ್ ಏನೇ ಡಿಸೈನ್ ಮಾಡುವಾಗ್ಲೂ ಸ್ವಲ್ಪ ಲೂಸ್ ಇಟ್ಕೊಂಡೆ, ದಾರದಿಂದ ಆಗಲಿ ಜರಿಯಿಂದಾಗಲಿ ಸ್ವಲ್ಪ ಲೂಸ್ ಇಟ್ಕೊಂಡೆ ಮಾಡಿ. ನಿಮ್ಗೆ ಗೊತ್ತಾಗತ್ತೆ, ಅದು ಸುಕ್ಕಾಗತ್ತೆ, ಬಟ್ಟೆ ಸುಕ್ಕಾಗಿಬಿಡತ್ತೆ. ಸೊ ಹಾಗಾಗಿ ನೋಡಿ ಮೇಲ್ಗಡೆಯಿಂದ ತೆಗೆಯುವಾಗ ಆದಷ್ಟು ಕೆಳಗಡೆಯಿಂದ ತೆಗಿಯೋ ಅಷ್ಟು ಸುಲಭ ಈಸಿ ಅಲ್ಲ ಇದು ಮೇಲ್ಗಡೆಯಿಂದ ಮಾಡ್ಕೊಂಡು ಬರೋದು. ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನ ಯಾವ ಥರ ಹಾಕಿದ್ದೀರಿ ಅಂತಂದು ನೋಡ್ತಾ ಇದ್ದೀರಾ. ತುಂಬ ಈಸಿ ಇದು. ಆ್ಯಕ್ಚುಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ಇದೇ ನಿಮಗೇನು ಕಷ್ಟ ಅಲ್ಲ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ಬೇಸಿಕ್ ನೀವು ಚೈನ್ ಸ್ಟಿಚ್ಚನ್ನು ಮಾತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಉಳಿದೆಲ್ಲ ಡಿಸೈನ್ ನೀವು ಎಷ್ಟು ನಿಮಗೆ ಇದು ನೋಡಿ. ಈಗ ನಾನು ಕೆಳಗಡೆಯಿಂದ ಮೇಲ್ಗಡೆಗೆ ಒಂದೇ ಲೈನ್ ಹಾಕ್ಕೊಂಡು ಮಾಡಿದೆ. ನೀವು ಒಂದು 10 ಲೈನ್ಸ್ ಹಾಕಿ, 10 ಲೈನ್ಸ್ ಹಾಕ್ಕೊಂಡು
ಕೆಳಗಡೆಯಿಂದ ಮೇಲ್ಗಡೆಗೆ 10 ಲೈನ್ಸು, ಇದು ಮೇಲ್ಗಡೆಯಿಂದ ಕೆಳಗಡೆಗೂ ಕೂಡ 10 ಲೈನ್ಸು. ಸೊ ಸೇಮ್ ಮೆಥಡ್, ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ. ಯಾಕೆ ಬಲಗಡೆ ಎಡಗಡೆ ಹಾಕಿದ್ದೀರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ ನೋಡಿ. ಸೇಮ್ ಗೊತ್ತಾಯ್ತಾ? ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸಿಲ್ಕ್ ಥ್ರೆಡ್ನ ಎಷ್ಟು ಎಳೆ ತೊಗೋಬೇಕು, ಸೇಮ್ ಲಾಕ್ ಕೂಡ ಸೇಮ್ ನೋಡಿ ಇದೇ ಥರನೇ ಲಾಕ್ ನೋಡಿ. ಇವಾಗ ಎಡಗಡೆಯಿಂದ ಬಲಗಡೆ ಇದೇ ಥರನೇ ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆಗೆ ನೀವು ಮನೇಲಿ ದಿನ ಪ್ರಾಕ್ಟೀಸ್ ಮಾಡಿ. 2 ಎಳೆ ದಾರದಲ್ಲಿ ತಗೊಳ್ಳೋದು ನೋಡಿ ಸ್ವಲ್ಪ ಕಷ್ಟ. ನನಗೀಗ ಮಾಡ್ತಾಯಿದ್ದೀನಿ, ನಮ್ಗೆ ಈಗ ನೋಡಿದ ತಕ್ಷಣ ಈಸಿ ಅನಿಸುತ್ತೆ, ಬಟ್ ಇದು ಯಾವುದು ಈಸಿ ಅಲ್ಲ ಫ್ರೆಂಡ್ಸ್, ಇದು ತುಂಬ ಕಷ್ಟ. ಇದು ನೀವು ಇದನ್ನು ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ದಾರದಲ್ಲೂ ತುಂಬ ಇಂಪಾರ್ಟೆಂಟ್ ಇದು ನೋಡಿ. ಈ ಥರ ನೀವು ನೀಡ್ಲು ಹಾಕ್ಕೊಂಡು ಈ ಥರ ತಿರ್ಸ್ಕೊಂಡು ಎಡಗಡೆಯಿಂದ ಬಲಗಡೆ ಮಾಡುವಾಗಂತೂ ದಾರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ತಿರ್ಸ್ಕೋಬೇಕು ಈ ಥರ ಹಿಂಗೆ ತಿರುಗಿಸಿ ತೆಗಿಬೇಕು. ಫಸ್ಟ್ ಬಿಗಿನರ್ಸ್ ಅಲ್ಲ, ನಾನು ನಿಮ್ಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಡಗಡೆಯಿಂದ ಬಲಗಡೆಗೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿ ಮೆಥಡು. ಇದನ್ನೇ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. 4-5 ಟೈಮ್ ಪ್ರಾಕ್ಟೀಸ್ ಮಾಡದೆ ಹೊರತು ಯಾವುದೇ ಡಿಸೈನು ಬರೋದಿಲ್ಲ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿದ್ರಾ ಜರಿಯಲ್ಲಿ ಎಷ್ಟು ಎಳೆ ತಗೊಂಡು ಹಾಕಿದ್ವಿ ಜರಿ ಥ್ರೆಡ್ಡಲ್ಲಿ, ಹಾಗೆ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಎಷ್ಟು ಎಳೆ ತಗೊಂಡು ನಾವು ಡಿಸೈನ್ನ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಸೇಮ್ ಲಾಕ್ ಸಿಸ್ಟಮು ಕೂಡ ಸೇಮ್ ಇದೇ ಥರನೇ ನೋಡಿ, ಇದೇ ಥರನೇ ಮಾಡ್ಕೋಬೇಕು. ಸೇಮ್ ಇದರೊಳಗಡೆ ಇದನ್ನ ತಗೊಂಡು ಈ ಥರ ಇಟ್ಕೊಂಡು ಈ ಥರ ಲಾಕ್ನ ಮಾಡ್ಕೊಂಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್. 2 ಎಳೆ ದಾರದಲ್ಲಿ ಯಾವ ಥರ ನಾವು ಬೇಸಿಕ್ ಸ್ಟಿಚ್ನ ಹಾಕೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನೇ ಮನೇಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.